ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದು ನಾಳೆ ಬರ್ಡೇ ಇರೋದ್ರಿಂದ ನಾನು ಒಂದು ಚಾಲೆಂಜ್ ಹಾಕಿದ್ದೆ. ಮೊದಲೇ 10,000 rupees ಕೊಡ್ತೀನಿ, 1 hour ಖರ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಹಂಗಾಗಿ ಬರ್ಡೇ ಗಿಫ್ಟ್ ಆಗುತ್ತೆ, ಶಾಪಿಂಗು ಆಗುತ್ತೆ, ಎಲ್ಲ ಆಗುತ್ತೆ. ಎಲ್ಲ ಒಂದೇ ಸತಿ ನಾನು ಮಾಡ್ಬಿಡ್ತೀನಿ. 10,000 ಕೊಡ್ತೀನಿ, 1 hour ಖರ್ಚು ಮಾಡಬೇಕು. 10,000 1 hour ಅಲ್ಲೆಲ್ಲ 1 ನಿಮಿಷ ಖರ್ಚು ಮಾಡ್ಬೋದು. ಆದ್ರೆ ಏನೋ ಒಂದು ಟೈಮ್ ಆಗ್ಬೇಕಲ್ಲ ಅನ್ನೋಕ್ಕೋಸ್ಕರ 10,000 ನೋಡೋಣ ಗೈಸ್, ಎಷ್ಟೊತ್ತಿಗೆ ಖರ್ಚು ಮಾಡ್ತಾರೆ ಅಂತ ನಾನು ಟೈಮಿಂಗ್ಸ್ ಇಡ್ತೀನಿ. ಆ ಟೈಮಿಂಗ್ಸ್ ಹುಡುಗ ದುಡ್ಡು ನಂಗೆ. ನನ್ನ ಮಗಳು ನನ್ನ ಕೈಲಿ ಕೊಟ್ಬಿಟ್ರೆ ಬೇಗ ಖರ್ಚು ಮಾಡ್ಬಿಡ್ತಾರೆ. ಏನ್ ಮಗಳು ಬೇಗ ಖರ್ಚು ಮಾಡ್ತೀಯ ಮಗಳು? 10,000 ಖರ್ಚು ಮಾಡ್ತೀಯ ಸರ್? ಏನ್ ತಗೊಳ್ತೀವಿ ಪಪ್ಪುಗೆ? ಭ್ರಮೆ. ಏನ್ ತರ್ತಿ ಮಗಳು? ಓಕೆ ಓಕೆ ಬನ್ನಿ ಗೈಸ್, ಆಲ್ರೆಡಿ ಟೈಮ್ ಆಗೋಗಿದೆ, ಹೊರಡೋಣ ಈಗ. ಬನ್ನಿ ಗೈಸ್, ಆಲ್ರೆಡಿ ಟೈಮ್ ಆಗಿದೆ. ನೋಡೋಣ ಏನೇನ್ ತಗೋಬಹುದು ಅಂತ ಟ್ರೈ ಮಾಡ್ತೀನಿ. ಆದ್ರೆ 1 ನಿಮಿಷ ತಗೋತೀನಿ. ಹುಡುಗಿ ಬೇಜಾರಾಗ್ಬಾರ್ದು. ಇಲ್ಲ ಬೇಜಾರಾಗುತ್ತೆ ಅಂದ್ರೆ 10 ನಿಮಿಷದಿಂದ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನ ತಗೋತೀನಿ. ಬನ್ನಿ ಹೋಗೋಣ, ಸಿಗ್ತೀನಿ. ಮೊದ್ಲು ನನ್ನ ಮಗನೇ ಇಲ್ಲ. ಬನ್ನಿ ಫಸ್ಟ್ ಇವನ್ನ ನಮ್ಮ ಮಮ್ಮಿ ಮನೆಗೆ ಬಿಟ್ಬಿಟ್ಟೆ ಆಮೇಲೆ ಸಿಟಿಗೆ ಹೋಗೋಣ. ಇಲ್ಲಾಂದ್ರೆ ಇವ್ನ ಇಟ್ಕೊಂಡ್ ಬಟ್ಟೆ ಗಿಟ್ಟೆ ಅಲ್ಲಿ ಶಾಪಿಂಗ್ ಮಾಡಕ್ ಬಿಡಲ್ಲ. ಯಾಕಾದ್ರೂ ಒಂದ್ ಕರ್ಕ ಬಂದ್ವಿ ಅಂತ ಅನ್ನಿಸ್ಬಿಡುತ್ತೆ. ಇನ್ನೊಂದು ಏನ್ ಗೊತ್ತಾ, ಇವನ್ ಇಟ್ಕೊಂಡು ಏನೊಂದು ಶಾಪಿಂಗ್ ಮಾಡಕ್ಕಾಗಲ್ಲ. ನೋಡಿ ಇಲ್ಲೇ ನೋಡಿ, ಕಿಟ್ಲೆ ನೋಡಿ ನೋಡಿ, ಕಾರಲ್ಲಿ ಏನ್ ಬಟನ್ಸ್ ಬಿಡಲ್ಲ, ಎಲ್ಲಾ ಬಟನ್ ವರ್ಕ್ ಮಾಡ್ತಾನೆ. ಇಲ್ಲಿರೋ ವಾಲ್ಯೂಮ್ ಬಟನ್ಗಳು ಯಾವ್ದು ಬಿಡಲ್ಲ, ಎಲ್ಲ ಪ್ರತಿಯೊಂದು ವರ್ಕ್ ಮಾಡ್ತಾನೆ. ನೋಡಿ ಇಲ್ಲಿ ಗೇರ್ ಹಾಕ್ತಿದ್ದಾನೆ, ಎಲ್ಲ ಮಾಡಕ್ ಹೋಗ್ತಾನೆ. ಹಂಗಾಗಿ ನಾವು ಅದಕ್ಕೋಸ್ಕರ ಇವನನ್ನ ನಮ್ಮ ಅತ್ತೆಯವ್ರ ಮನೆ ಕಿತ್ತಾಕಿ ಅಲ್ಲಿಂದ ಹೋಗೋಣ. ಬನ್ನಿ ನೋಡಿ, ಈಗ ಬಿಡೋಣ ಅಂತ ಬಂದಿದ್ದೀವಿ. ನೋಡಿ ಹೆಂಗ್ ಆಡ್ತಾನೆ. ಬಾಯ್ ಮಗನೇ. ಯಪ್ಪ, ಏನ್ ಟ್ರಾಫಿಕ್ ಐತಿ ಹಾಸನಲ್ಲಿ. ಮತ್ ನಾವ್ ತೊಡಗ್ತೀವ ಸಿಟಿ ಒಳಗೆ. ಎಲ್ಲಿಗೆ ತಲುಪಕ್ಕೆ ನಾವೇನ್ ಫಾರಿನ್ಗೆ ದುಬೈಗೆ ಹೋಗ್ತಿದ್ವ? ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ನಾವು ಹೋಗ್ತಾರ ನೋಡ್ರಿ ಬಟ್ಟೆ ಶಾಪಿಂಗ್ಗೆ. ಇಲ್ಲೇ ಕೊಡಿಸ್ತೀಯಾ? ಎಲ್ಲಿ? ಇಲ್ಲಿ ಪೀಟರ್ ಇಂಗ್ಲೆಂಡ್ ತಗೊಂಡಿದೀಯಲ್ಲ? ತಗೊಂಡಿದ್ದೀನಿ, ನನಗೆ ಇಲ್ಲೇ ಬೇಕು, ಕೊಡಿಸ್ತೀಯಾ? ಅದೇ ನಿಮ್ಮ ಹೊಲ ಒಂದ್ ಯಾವ್ದಾರ ಒಂದು ಹೊಲ ಮಾರ್ಬಿಡ್ತೀರಮ್ಮ. ಪೀಟರ್ ಇಂಗ್ಲೆಂಡ್ ಅಲ್ಲಿ ಬಟ್ಟೆ ಕೊಡ್ತೀನಿ, ಆಮೇಲೆ ಇಲ್ಲೇ ಕೊಡ್ಸು ಬಟ್ಟೆ. ಅಲ್ಲ ಸರ್, ಏಕೆ? ವಿಶಾಲ್ ಮಾರ್ಟ್ ಅಲ್ಲಿ ಮಕ್ಳು ಬಟ್ಟೆ, ಡೈಲಿ ಯೂಸಿಂಗ್ ಬಟ್ಟೆ ಅಷ್ಟೇ. ದೊಡ್ಡ ಬಟ್ಟೆ ಸಿಗ್ತವೆ. ಚೆನ್ನಾಗಿರಲ್ಲ ಗಂಡ್ ಮಗಳು, ಸುಮ್ಕಿರೋ ಮಗಳು, ಅಲ್ಲೆಲ್ಲ ಕ್ವಾಲಿಟಿ ಇರಲ್ಲ. ಅವ್ರು ಹಾಕಿದ್ದೆ ರೈಟಿಗೆ ಕೊಡ್ಬೇಕು. ಎಲ್ಲ ಕಲರ್ ನಮಗೆ ಇಷ್ಟ ಆಗಲ್ಲ, ಎಲ್ಲ ನಮಗೆ ಮದ್ವೆ ಆಗಲ್ಲ. ಅದು ಕಲರ್ ಅದು ಚೆನ್ನಾಗಿರಲ್ವಾ ಕಲರ್? ರೆಡ್ ಕಲರ್ ಇದ್ರೆ ಹೇಳ, ರೆಡ್. ಏನ್ ಟ್ರಾಫಿಕ್ ಇದೆ? ನಿನಗೆ ಇಷ್ಟ ಆದ್ರೆ ನೀನ್ ತಗೊಂಬಗಳು, ನನಗೆ ಇಷ್ಟ ಇಲ್ಲ, ನಾನು ತಗೊಳಲ್ಲ. ಸರಿನಾ? ಯಾರು ನಾನು ತಗೊಳಲ್ಲ. ಬೇಕಾದ್ರೆ ಮನೆಗೆ ಹೋಗುವಂದ್ರೆ ಹೋಯ್ತೀನಿ, ಗಾಡಿ ತಿರುಗಿಸ್ಲಾ? ಬಿಡು ಚಾರು, ಎಲ್ಲಿ ಇಷ್ಟ ಬರುತ್ತೆ ಅಲ್ಲಿ ತಾಳ್ಲಿ, ಆಯ್ತಾ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ.
ನಿನ್ ಮಗಳು ನಿನ್ ಮಾತು ಕೇಳಲ್ವಂತೆ. ಏನಂತೆ? ನನ್ನ ಮಾತ ನೀವು ಕೇಳಲ್ಲ ಅಂದ್ಮೇಲೆ ನಿನ್ ಮಾತ ನಾನ್ ಯಾಕೆ ಕೇಳಲಿ ಅಂತ. ನನ್ನ ಮಾತು ಕೇಳ್ಕೊಡವ, ಕೇಳಲ್ಲ ಮಕ್ಕಳು ನೀನು. ನಾನೀಗ ಎಲ್ಲಿ ತಗೋಬೇಕವ ನಿನಗೆ? ವಿಶಾಲ್ ಮಾಟಲ್ಲಿ ಹಂಗೆ ತಗೊಳ್ಳಲ್ಲ ಒಟ್ಟಿಂದ. ಬಿಡು ಚಾರು, ನಾವು ತಗೋಬೇಕಾದ್ರೆ ವಿಶಾಲ್ ಮಟ್ಟಿಗೆ ಹೋಗೋಣ ಆಯ್ತಾ? ಅಪ್ಪ ಎಲ್ಲಾರು ತಗೊಳ್ಳಿ ಆಯ್ತಾ? ಯಾಕೆ ಏನ್ ಗಾಡಿ ಓಡ್ಸಕೈತಿ ಹಿಂಗ್ ಅಡ್ಡ ಸಂದು ಅಡ್ಡ ಬಂದ್ರೆ ಗಾಡಿ ಓಡ್ಸಕ ಗುತ್ತಿದ್ರು ಅಂತಾರೆ. ಅದಕ್ಕೆ ಹೇಳೋದು ಗೈಸ್, ಇಲ್ಲಿ ನೋಡಿ, ಇಲ್ಲಿ ಫ್ರಂಟ್ ಬೇಕು, ಇಲ್ಲಿ ನೋಡಿ, ಇಲ್ಲಿ ಡ್ಯಾಶ್ ಕ್ಯಾಮ್ರಾ ಇಲ್ಲಿ ತೋರಿಸು. ಅದಕ್ಕೇನೆ ಹಿಂಗ್ ಆಯ್ತವೆ ಅಂತಲೇ ಫ್ರಂಟ್ ಬೇಕು, 2 ಡ್ಯಾಶ್ ಕ್ಯಾಮ್ರಾ ಹಾಕ್ಸ್ಬಿಟ್ಟಿದೀನಿ. ಈ ತರ ಆಯ್ತವೆ ಅಂತಲೇ. ಯಾಕೆ ಅಂದ್ರೆ ನಾವು ಹೋಗೋರು ಸರಿಯಾಗಿ ಹೋಗ್ತಾ ಇದ್ರು, ಬರೋರು ಸರಿಯಾಗಿ ಬರ್ತಾರಲ್ಲ, ಹಂಗಾಗಿ ಏನೇ ಆಗ್ಲಿ ಸಿಟಿ ಒಳಗಡೆ ದೊಡ್ಡ ಗಾಡಿ ಸಿಕ್ಕಾಬಿಟ್ಟೆ ಹಿಂಸೆ, ಗಾಡಿ ಓಡ್ಸಕ್ಕೆ ಆಗಲ್ಲ. ಬೈಕಲ್ಲಿ ಬರ್ಬೋದಿತ್ತಲ್ಲ. ಬೈಕಲ್ಲಿ ನೀನ್ ಕೂರ್ತೀಯ? ಚೆನ್ನ ಗಾಳಿ ಬೀಸುತ್ತೆ ಅಂದ್ರೆ ನಿಮಗೆಲ್ಲ ಬೈಕ್ ಚಂದ ಅಲ್ಲ ಚಾರು? ಬೈಕ್ ಚಂದ ಇಲ್ಲ. ಮತ್ತೆ ಬೈಕಲ್ಲಿ ಹೆಂಗ್ ಗಾಳಿ ಬೀಸುತ್ತೆ ಒಟ್ಟು ಚಳಿ ಅನ್ನೋದು ಆ ತರ ಆಗುತ್ತೆ. ಈ ಶೆಕೆಯಲ್ಲಿ ಮಗಳು ಚಳಿನ ಶೆಕೆಯಲ್ಲಿ 5 ಪಾಯಿಂಟ್ಸ್ ಫ್ಯಾನ್ ಕೊಡ್ತಂದ್ರು ಮಲ್ಗಕ್ ಆಯ್ತಿರಲ್ಲ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಮತ್ತೆ ಟ್ರಾಫಿಕ್, ಮಾತ್ರ ಟ್ರಾಫಿಕ್. ಆ ಕಡೆ ಅಂದ್ರೆ ಬೆಂಗಳೂರು ಮಂಗಳೂರು ಹೋಗೋರು ಆ ಕಡೆ ಸೈಡ್ ಹೋಗ್ತಿರ್ತಾರಲ್ಲ, ಈ ಕಡೆ ಅಂದ್ರೆ ಸಿಟಿ ಟ್ರಾಫಿಕ್. ಅಲ್ಲಿ ಸಿಟಿಲಿ ಏನಾದ್ರು ಶಾಪಿಂಗ್ ಮಾಡೋರು ಆ ಕಡೆ ಕಡಿಮೆ, ಅಲ್ಲಿ ರಶ್ ಇರುತ್ತೆ. NR ಸರ್ಕಲ್ ಅಂತ ಫುಲ್ ರಶ್. ಎಕಡೆ ಹಾಕೋಣ ಪಾರ್ಕಿಂಗ್? ಈ ಸೈಡ್ ಹಾಕ್ತಾನ ಇಲ್ಲ ಹಾಕಿದ್ರೆ ಅಲ್ಲಿ ಮುಂದೆ ಹಾಕಕ್ಕಾಗಲ್ವಾ? ಅಂಗಡಿ ಮುಂದೆ. ಇದ್ರ ಹತ್ರ ನೋಡಿ, ಇದು ನಮ್ಮ ಬಸ್ ಸ್ಟ್ಯಾಂಡ್, ಹಾಸನ್ ಬಸ್ ಸ್ಟ್ಯಾಂಡ್. ಇಲ್ಲಿ ತುಂಬಾ ಮೆಮೊರೀಸ್ ಇದಾವೆ ನಮಗಂತೂ. ಯಪ್ಪ, ಎದ್ದು ಬಿದ್ದು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಸುತ್ತಿದ್ವಿ. ಈ ಪಾರ್ಕ್, ಮಹಾರಾಜ ಪಾರ್ಕ್, ಹಾಸನ್ ಮಹಾರಾಜ ಪಾರ್ಕ್. ನಾವೆಂತೂ ಈ ಸೈಡಿಗೆ ಅಂತ ಬರ್ತಿರ್ಲಿಲ್ಲ ಅವಳು. ನಾವು ಜಾಸ್ತಿ ಮಕ್ಕಳು ಡ್ರೆಸ್ RCB ಡ್ರೆಸ್ ಬೇಕಾ? ನೋಡಿ, RCBದು ಶಾಂತಿ ಸ್ಟೋರ್ ಅಲ್ಲಿ RCBದು ಟೀ ಶರ್ಟ್ ಹಾಕಿದ್ದಾರೆ ಮಕ್ಕಳು. RCB ಡ್ರೆಸ್. ಈ ಪಾರ್ಕ್ ಅಲ್ಲಿ ಅಂತೂ ನಾವು ಸುತ್ತಿಲ್ದಿರ ಜಾಗ ಇಲ್ಲ, ಕೂತಿಲ್ದಿರ ಪ್ಲೇಸ್ ಇಲ್ಲ. ತುಂಬಾ ಮೆಮೊರಿ ಕಾಲೇಜ್ ಲೈಫ್ ಅಲ್ಲಿ ಅಂತೂ ಈಗ್ಲೂ ಮರೆಯಕ್ಕಾಗಲ್ಲ. ನೀವ್ ಹೋಗ್ತಿರ್ಲಿಲ್ವಾ ಎಲ್ಲಿಗೆ? ಪಾರ್ಕಿಗೆ? ಪಾರ್ಕಿಗೆ ಜಾಸ್ತಿ ಹೋಗ್ತಿರ್ಲಿಲ್ಲ ನಾವು ಹೋಗಿ ಕೃಷ್ಣ ಕಾಲೇಜ್ ಅಲ್ವಾ. ನಾವು ಕಾಲೇಜ್ ಆಯ್ತು, ಮನೆ ಆಯ್ತು ಅಂತ ಮಾತ್ರ ಹೇಳ್ಬೇಡ. ಕಾಲೇಜ್ ಆಯ್ತು, ಹೊಸ ಸ್ಟ್ಯಾಂಡ್ ಆಯ್ತು, ನ್ಯೂ ಸ್ಟ್ಯಾಂಡ್. ನಾವು ಜಾಸ್ತಿ ನ್ಯೂ ಸ್ಟ್ಯಾಂಡ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋದು. ನಾವು ಇಲ್ಲಿ ಬಂದೇ ಇಲ್ಲ ಬಿಡಿ. ಇದು ಓಪನ್ ಇರ್ಲಿವಲ್ಲ ಅವಾಗ, ಬರೀ ಬಂದು ಬಸ್ ಹತ್ತಿಸ್ಕೊಂಡು ಹೋಗೋಣ ಅಷ್ಟೇ. ಇದು ನಮಗೆ ಓಪನ್ ಇದ್ರು ನಾವು ಇಲ್ಲಿಂದ ಹೊಸ ಬಸ್ ಸ್ಟ್ಯಾಂಡ್ ವರ್ಗು ನೆಡ್ಕೊ ಹೋಗು. ಗೊತ್ತಾ ಹುಡುಗಿರೆಲ್ಲ, ಅದೊಂಥರ ಖುಷಿ. ಈಗ ನೆನ್ಪಿಸ್ಕೊಂಡ್ರೆ ಲೈಫ್ ಎಷ್ಟೇ ಚೆನ್ನಾಯ್ತು, ಈ ಲೈಫ್ ಬೇಡ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಓಪನ್ ಆಗಿರಲಿಲ್ಲ. ಮತ್ತೆ ಇಲ್ಲಿ ನೋಡಿ, ಈ ಸೈಡ್ ಈ ಸೈಡ್ ಅಂಗಡಿ ಮಳಿಗಳು ಯಾರು ಎಲ್ಲೂ ಓಪನ್ ಆಗಿರಲಿಲ್ಲ. ಇವಾಗ ಇವೆಲ್ಲ ಓಪನ್ ಆಗಿರೋದು. ನಾವು ಅಲ್ಲಿ ಕೃಷ್ಣ ಕಾಲೇಜ್ ಅಲ್ವಾ, ಕೃಷ್ಣ ಕಾಲೇಜಲ್ಲಿ ಅಲ್ಲೇ ಕಾಲೇಜ್ ಮುಗಿಸ್ಕ ಕರೆಕ್ಟಾಗಿ 8 ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆಗೋದು. 8 ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆಗೋದು, 8 ಗಂಟೆ ಕಾಲೇಜ್ ಮುಗಿಸ್ಕೊಳ್ಳಿವು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. 11:30 11:30 ಬಯಸಿಸ್ಬಿಡೋದು. ನಮ್ದು 1:15 ಕೃಷ್ಣ ಕಾಲೇಜ್ 1:15 ಬಿಡೋದು. 1:15ಗೆ ಕಾಲೇಜ್ ಮುಗಿಸ್ಕೊಂಡು ಅಲ್ಲಿಂದ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಿ, ಅದ್ರಲ್ಲಿ ಬೇರೆ ನಮ್ಮೂರಿಗೆ ಹೋಗೋ ಬಸ್ಸು ರೆಡಿ ಇರೋದು. ಅದು ಬಸ್ ಹತ್ತ ಹೊತ್ತಿಗೆ ಅಯ್ಯೋ, ಅದು ಹೋಯ್ತಾ ಹತ್ತವಾಗಿತ್ತು. ಅದನ್ನು ಮುಂದೆ ಹೋಯ್ತಾ ಇರೋದು. ಒಂದೇ ಮಿಸ್ ಆದ್ರೆ ಮತ್ತೆ ಯಾವ್ದಾರ ಬೇರೆ ಬಸ್ ಹತ್ತದು. ಈ ತರ ಆಗಿದೆ. ನಮ್ದು ಹಂಗಲ್ಲ. ನಮ್ದು 12:20 ಕಾಲೇಜ್ ಬಿಟ್ರೆ ಬಸ್ ಇದ್ದಿದ್ದೆ 2 ಗಂಟೆ. ಅಲ್ಲಿವರೆಗೂ ಇಲ್ಲೇನ್ ಮಾಡೋಣ, ಪಾರ್ಕ್ ಸುತ್ತು, ಬಸ್ ಸ್ಟ್ಯಾಂಡ್ ಸುತ್ತು, ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗು, ಅಲ್ಲಿ ಸ್ವಲ್ಪ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಸುತ್ತು, ಆಮೇಲೆ ಹೋಗಿ ನಾವು ಪ್ಲಾಟ್ಫಾರ್ಮ್ ಅಲ್ಲಿ ಕುತ್ಕೋ. ಅಲ್ಲಿವರೆಗೂ ಸುತ್ತಾಡು. ಈ ಕಡೆ ಸೈಡ್ ಪಾರ್ಕಿಂಗ್
ಇವತ್ತೇನ್ ಹಾಸನ ಪಾರ್ಕಿಂಗ್ ಅಲ್ಲಿರಲ್ವಾ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಇಲ್ಲಿ ಅಲ್ಲೂ ಟ್ರಾಫಿಕ್ ಇರುತ್ತೆ ಅಂತ ಅಲ್ಲಿ ಅದ್ರೊಳಗಿಂದ ಗಾಡಿ ಬರ್ತಾವಲ್ಲ, ಒಳಗಿಂದ ಗಾಡಿ ಬರ್ತಾವಲ್ಲ, ಅಲ್ಲಿ ಇರಲ್ಲ ಅನ್ಕೋತೀನಿ. ನಂಗೊಂದ್ 2 ಜೊತೆ ಡ್ರೆಸ್ ಕೊಡ್ಸ, ಹಾ, ನಂಗೊಂದ್ 2 ಜೊತೆ ಡ್ರೆಸ್. ಈಗ ಇರೋವ್ ಏನ್ ಮಾಡ್ತೀಯ? ಅಪ್ಪ ನಂಗೂ ಕೂಡ ಈಗ ಇವತ್ತು ಬರ್ತಡೇದು ನನ್ ಶಾಪಿಂಗ್ ನಿಮ್ ಶಾಪಿಂಗ್? ನನ್ನ ಹೆಸರು ನಿಮ್ ಶಾಪಿಂಗ್? ಶಾಪಿಂಗ್ ನಮ್ದು. ಅದೇ ಹೇಳ್ತಾ ಇರೋದು, ನಮ್ದು ಬರ್ತಡೇ ಸೆಲೆಬ್ರೇಷನ್ಗೆ ನಮ್ದು ಶಾಪಿಂಗ್ ಹೆಸರು. ಶಾಪಿಂಗ್ ನೋಡ್ರಿ ಬಟ್ಟೆ ನಿಮಗೆ ಕೊಡಿಸ್ಬೇಕು. ಹೌದು, ನೀನ್ ತಗತಿರ್ತೀಯ, ನಾವ್ ಸುಮ್ನೆ ನಿಂತಿರ್ತೀವಿ ನೋಡಿ, ನಿಂಗ್ ಹೊಟ್ಟೆ ಉರಿ ಅನ್ಸಲ್ವಾ? ನಿಂತ್ಕೋಬೇಡಿ, ಡ್ಯಾನ್ಸ್ ಮಾಡಿ. ಪಾಪ ನನ್ನ ಹೆಂಡತಿ ಕಟ್ ಮಾಡ್ತಿದ್ದಾಳೆ, ಒಂದ್ 2 ಜೊತೆ ಅವಳಿಗೂ ಕೊಡ್ಸೋಣ. ನೋಡಿ guys, ಇಲ್ಲಿ ಎಲ್ಲೋ ಇದಿದೆ, ಫುಲ್ ಇಶ್ಯೂ. ಹಾಸನ್ನೇ ಒಂದ್ ರೌಂಡ್ ಹಾಕ್ತಂಗ ಆಯ್ತಪ್ಪ. ಎಲ್ಲೂ ಪಾರ್ಕಿಂಗ್ ಜಾಗನೇ ಇಲ್ಲ. ಇವಾಗ ಹಾಕಿದ್ರೆ ಹಳೆ ಬಸ್ ಸ್ಟ್ಯಾಂಡ್ ಒಳಗಡೆ ಹಾಕ್ಬೇಕು. ಹಳೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ಬಿಟ್ರೆ ಇನ್ನೆಲ್ಲೂ ಪಾರ್ಕಿಂಗ್ ಇಲ್ಲ. ಹಾಕಿದ್ರೆ ಬೇರೆಯವ್ರಿಗೆ ಹಿಂಸೆ. ಆಗ ನಮ್ಮಿ ಬೈಕ್ ಹಾ, ಹಿಂಗಡೆನೆ ಪಾರ್ಕಿಂಗ್ ಮಾಡಿದೀನಿ. ಬನ್ನಿ ಇವಾಗ ಹೋಗೋಣ, ಏನೇನು ಕೊಡಿಸ್ತಾಳೆ ಅಂತ ನೋಡೋಣ. ಕೊಡಿಸ್ತಾಳ ಇಲ್ಲ ನಾನು ತಗೋಬೇಕು ಏನು. ದುಡ್ಡು ಯಾರ್ದಾರೇನು ತಗೊಳದ್ ನಿಂತಾನೆ. ನಂಗೂ ಕೂಡ ಅಲ್ಲ, ಒಂದ್ ಜೊತೆ ಬಟ್ಟೆ ತಳಕ್ಕೆ ಬಸ್ ಸ್ಟ್ಯಾಂಡ್ ಇಂದ ಸನ್ಮಾನ್ ಹೋಟ್ಲವರೆಗೂ ಕರ್ಕೊಂಡ್ ಬಂದಿದ್ಯಲ್ಲ ನಡೆಸ್ಕೊಂಡು. ಇನ್ನೇನಾದ್ರು ಜಾಸ್ತಿ ಕೊಟ್ಟಿದ್ರೆ ನೀನ್ ಎಷ್ಟು ದೂರ ಕರ್ಸ್ಕೊಬರ್ತೇನೆ ನೀನು? ಬರ್ಬೇಕು, ಕೊಡಿಸ್ಬೇಕು ಅಂದ್ರೆ ಬರ್ಲೇಬೇಕಪ್ಪ. ಅಲ್ಲಿಂದ ಬಟ್ಟೆ ಅಂಗಡಿಗಳೇ ಇಲ್ವ ಇನ್ನ? ಇದ್ರೂ ಊಟ ಗೀಟ ಮಾಡ್ತೀವಿ ಸಲ್ಮಾನ್ ಹೋಟ್ಲಲ್ಲಿ. ನಾನು ಸನ್ಮಾನ್ ಹೋಟ್ಲಿಗೆ ಬಂದು ನಡೆಯೋಕೆ ಬೇಡವಾ? ನಿಮ್ಗೆ ಒಳ್ಳೇದಾಗ್ತದೆ ನಿಮ್ಗೆ. ಫಂಕ್ಷನ್ ಮಾಡೋ ಸತಿ ಹುಡುಗಿರಿಗೆ ತಗೋಬಹುದು, ನನ್ನ ಗಂಡ ತಗೋಬಹುದು. ಏನಕ್ಕೆ? ಇದು ಬೇಡ, ಅದು ಬೇಡ, ಅದು ಬೇಕು, ಇದು ಬೇಕು, ಬರೀ ಇವೇ ಡ್ರಾಮಾಗಳಲ್ವ ನಾವು. ಯಾವಾಗ ಹೆಂಗ್ ಮಾಡಿದೀನಿ? ಹಾ? ಯಾವಾಗ ಹೆಂಗ್ ಮಾಡಿದೀನಿ ನೋಡೋಣ. ನೋಡೋಣ. ನೀನ್ ಬೇಗ ತಗೋತೀನಿ, ನಾನು ಬೇಗ ತಗೋತೀನಿ. ಸರಿ ಆಯ್ತು ನೋಡಮ್ಮ. ಸರಿ ನೋಡಿ, ನಮ್ಮ ಮನೆಯವರಿಗೆ ಅವ್ರ ಸೈಜ್, ಪ್ಯಾಂಟ್ ಸೈಜೇ ಗೊತ್ತಿಲ್ಲ ಪಾಪ ಅವರಿಗೆ. ಎಲ್ಲೋ ಐತೀರಾ? ಇವಾಗಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಊರ ಹತ್ರ ಇದೆಯಾ? ಮಲ್ನಾಡ್ ಎದುರುಗಡೆ ರಿಬಿಲ್ಡ್ ಇದೆಯಲ್ಲ, ಇಲ್ಲೇ ಹೋಗದ? ಸ್ಟಾರ್ಟ್ ಮಾಡಿದ್ದೀನಿ. ಒಂದಿನ ಮಿಸ್ ಮಾಡಲ್ಲ. ನೋಡ್ತೀನಿ. ಪೀಸ್ ಮಾತ್ರ ಗೊತ್ತಿಲ್ಲ. ಎಷ್ಟಕ್ಕೆ ಬರ್ಗಿನ್ ಮಾಡಿದೆ? 5:15ಗೆ. ಇನ್ನು 5,000 ಮಿಕ್ಕೈತೆ, ಇಲ್ಲ 5,000 ಖಾಲಿ ಆಗೈತೆ. ಅದ್ರಲ್ಲಿ ವಾಚ್ ಬೇಕಂತೆ, ವಾಚ್ ಕೊಡ್ಸೋಣ. ಬನ್ನಿ ಗೈಸ್, ವಾಚ್ ಶಾಪಿಂಗ್ ಮಾಡೋಣ. ಯಾವ ತಗೊಳ್ಳೋಣ ನೋಡೋಣ. ಫೈನಲ್ಲಿ ಸತ್ಯ ವಾಚ್ ಬಂದಿದ್ದೀವಿ. ಬನ್ನಿ ಗೈಸ್, ಸುಮಾರು ಸೆಲೆಕ್ಷನ್ ಇದ್ದಾವೆ ನೋಡೋಣ. ನಾನು ಸ್ಮಾರ್ಟ್ ವಾಚ್ ಅಂದ್ಕೊಂಡಿದ್ದೀನಿ. ಯಾವ ತಗೊಳ್ಳೋದು ನೋಡೋಣ. ಸಿಂಚು ಯಾಕೆ ಕೊಡಿಸ್ತೀವಿ? ಹಾಂ, ಅಂದರೆ RCB ಟಿ ಶರ್ಟ್ ಬೇಕಾ? ನೋಡಿ, ನನ್ನ ಮಗಳಿಗೆ RCB ಟಿ ಶರ್ಟ್ ಬೇಕಂತೆ. ಮಗಳು ಅಲ್ಲಿ ಅಂಗಡಿಗಳು ಹೋದ್ವಲ್ಲ ಮಗಳು, ಇಲ್ಲಾಂದ್ರೆ ಕೊಡ್ಸಿವಿ. ಕೊಡಿಸ್ತೀನಿ ಬಾ. ಅಲ್ಲಿ ಎಲ್ಲ ಸಿಗಲ್ಲ ಮನೆ. ಕೊಡಿಸ್ತೀನಿ ಬಾ. ಚರೋ ತಗೋ ಚರೋ, RCB ಟಿ ಶರ್ಟು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಪ್ಯಾಂಟ್ ಬರಲ್ಲ, ಟಿ ಶರ್ಟ್ ಮಾತ್ರ. ಪ್ಯಾಂಟ್ ನೀನು ಅಲ್ಲೇ ಹೋಗಿಸ್ಕೊ ಬರ್ಬೇಕು ಅವ್ರ ಹತ್ರ. ನಾಳೆ ಮ್ಯಾಚ್ ಆಡತ್ರ, ನಾಳೆ ಮುಂಬೈ ಮೇಲೆ ಮ್ಯಾಚ್ ಇದೆಯಲ್ಲ, ಅಲ್ಲಿ ಹೋಗಿ ಇಸ್ಕೊ ಬಂದ್ರೆ ಆಗುತ್ತಿತ್ತ. ಇನ್ನೊಂದು ತಾತಿಯ ಒಂದೇನಾ? ಮುಂಬೈ MI 2 ಒಂದೇ. ಡಿಪ್ರೆಷನ್. ಇವಳಿಗೆ ಒಂದು ಸಾಕಲ್ವಾ? ಅವನಿಗೆ ಇನ್ನೊಂದು ಕೊಡಿ ಬ್ರೋ. ಅವನು ಚಿಕ್ಕನು ಸೇಮ್ ಇರ್ಲಾನೆ. ಅಲ್ಲಿಂದ ಹಠ ಮಾಡ್ಕೊಂಡು ಬೇಕು ಅಂತ. ಮಗಳು ಹ್ಯಾಪಿನಾ? ಚಾರು ಹ್ಯಾಪಿನಾ? ಮಾತ್ RCB ಬೇಡ ಬ್ರೋ. ಎಷ್ಟಿದು? ಸಾಕಾ? ಇಬ್ರಿಗೂ ಆಗುತ್ತಾ?
ಒಂದೇ ಸೈಜಾ ಚೂರು ಚಿಕ್ಕ ತಗ ಸೈಜ್ ಇಲ್ಲ ಅಂತ ಹೇಳಿ. ಸೈಜ್ ಇಲ್ವಂತ ಬಿಡು ಆಗುತ್ತೆ ಹಾಂ ಮೈ ಲವ್ ಅಂತ ನೋಡಿ ಗೈಸ್ ಫೈನಲಿ ನನ್ನ ಹೆಂಡತಿ ನನ್ನ ಬರ್ಡೇಗೆ ನನ್ನ ಕೈಲೇ ತರಿಸ್ತಿದ್ದಾಳೆ ಕೇಕು ನನ್ನ ಬರ್ಡೇಗೆ ನನ್ನ ಕೈಲೇ ತರಿಸ್ತಿದ್ದಾಳೆ ಏನ್ ಮಾಡೋಣ ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ಓ ಆರ್ಟ್ ಸಿಂಬಲ್ ಬ್ಲಾಕ್ ಅಲ್ಲಿ ಹಾಕ್ತಿದ್ದೀರಾ ಎಲ್ಲ ರೆಡ್ ಅಲ್ಲಿ ಹಾಕಿದ್ರೆ ಆಯ್ತು ಗೊತ್ತಾ ಇವಾಗೆಲ್ಲ ಫೈನಲಿ ಶಾಪಿಂಗ್ ಎಲ್ಲ ಆಯ್ತು ವಾಚ್ ಅದು ನನಗೆ ಇಷ್ಟ ಆಗ್ಲಿಲ್ಲ ಅಂತ ತಗೊಳ್ಳಿಲ್ಲ ನೋಡೋಣ ಅನ್ಕೊಂಡ್ ಬಂದೆ ಇಲ್ಲಿ ಬರ್ತಿದ್ವಿ ತಮಲಾಪುರ ಗೇಟ್ ಇದೆಯಲ್ಲ ಇಲ್ಲಿ ನಮ್ಮ ಅತ್ತೆ ಮನೆ ನನ್ನ ಮಗನ್ ಕರ್ಕೊಂಬೋಣ ಅಂತ ಹೋಯ್ತಿದ್ವಿ ಅವ್ನು ಅಲ್ಲಿ ಬಿಟ್ಟು ಬಂದಿದ್ವಿ ಶಾಪಿಂಗ್ ಹೋಗಕ್ಕೆ ಭಾರಿ ತೊಂದರೆ ಕೊಡ್ತಾನೆ ಅಂತ ಇಲ್ಲಿ ಬರ್ತಾವ ಇಲ್ಲಿ ತಮಲಾಪುರ ಗೇಟ್ ಹತ್ರ ಡ್ರಿಂಕ್ ಅಂಡ್ರೆ ಹಿಡಿತಿದ್ದಾರೆ ಅವನು ಯಾರೋ ಕುಡ್ದವ್ರೆ ಕುಡಿದ್ಬಿಟ್ಟು ಸರ್ ನೀವ್ ದೇವ್ರು ಸರ್ ಅಂತವ್ರೆ ನನ್ ದೇವ್ರಲ್ಲಪ್ಪ ನನ್ ಪೊಲೀಸು ಊದು ನೀನ್ ಹೇಳ್ತೀನಿ ಅಂತವ್ರೆ ಇರ್ಲಿ ಬಿಡಿ ಸರ್ ಅಂತವ್ರೆ ಅವ್ರು ಬಿಡ್ತಿಲ್ಲ ಪೊಲೀಸು ಊದಪ್ಪ ನೀನು ಊದ ಮೊದ್ಲು ಅಂತವ್ರೆ ತಮಲಾಪುರದ ಹತ್ರ ಡ್ರಿಂಕ್ ಅಂಡ್ರೆ ಹಿಡಿತಿದ್ದಾರೆ ಯಾರಾದ್ರೂ ಆ ಸೈಡಲ್ಲಿ ಬಂದ್ರೆ ನೋಡ್ಕೊ ಬನ್ನಿ ಈ ವಿಡಿಯೋ ಇವತ್ತೇ ಬರಲ್ಲ. ಇಷ್ಟೊತ್ನಲ್ಲಿ ಹಿಡಿತಾರ ಪೊಲೀಸ್ನವರು. ಇಷ್ಟು ಡ್ರಿಂಕ್ ಅಂಡ್ ಡ್ರೈವ್ ಇಷ್ಟೊತ್ನಲ್ಲಿ ಹಿಡಿದು ಇನ್ನವಾಗ ಹಿಡಿತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಆಲ್ಮೋಸ್ಟ್ ಡೈರಿ ಸರ್ಕಲ್ ಹಿಡಿತಾರೆ. ಡೈರಿ ಸರ್ಕಲ್ ಅಲ್ಲಿ ಇವತ್ತು ಇಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ ಎಷ್ಟು ಸೈಡಿ ಬಂದ್ ಹಾಕೊಂಡಿದ್ದಾರೆ ಗಾಡಿನ ಹಿಡಿಯಾಕಿ. ಹಂಗೆ ಅದಕ್ಕೇನೆ ಯಾವತ್ತೂ ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ಬೇಡಿ. ಡ್ರಿಂಕ್ಸೇ ಮಾಡಬಾರ್ದು ಫಸ್ಟ್ ಆಫ್ ಆಲ್. ಹೌದು, ಡ್ರಿಂಕ್ಸ್ ಆರೋಗ್ಯ ಹಾನಿಕರ. ನೀ ಕುಡಿಯಲ್ವಾ? ಯಾರು? ನೀನು? ನಾನು ಕುಡಿದು ಇಲ್ಲ, ಮುಂದೆ ಕುಡಿಯೋದು ಇಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಸತ್ಯ ಮಾಡು. ಸತ್ಯವಾಗ್ಲೂ ಕುಡ್ದಿಲ್ಲ, ಕುಡಿಯೋದು ಇಲ್ಲ, ಕುಡಿಬೇಕು ಅಂತ ಅನ್ಸೂ ಇಲ್ಲ ಗೈಸ್. ಏನಕ್ಕೆ ಅಂದ್ರೆ ನನಗೆ ಕುಡಿಬೇಕು ಅನ್ನೋ ಮನ್ಸಲ್ಲೇ ಇಲ್ಲ. ಇದೊಂದೆಲ್ಲ ಚಿಂದಂತ ಬುದ್ಧಿ ಪ್ರಶ್ನೆ ಬರಲ್ಲ. ಇವತ್ತಿನ ಕಾಲದಲ್ಲಿ ಏನ್ ಕಲಿಬೇಕು? ಅಯ್ಯೋ 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 ಅಯ್ಯೋ. ಇವತ್ತಿನ ಕಾಲದಲ್ಲಿ ಏನು ಗೊತ್ತಾ ಗೈಸ್, ಕುಡಿದು ತಿಂದು ಮಜಾ ಮಾಡಿದ್ರೆ ಏನಿಲ್ಲ ಗೈಸ್. ಚೋಕಿ ಅದೇನು ಅಲ್ಲ. ದುಡಿದು ಹೆಂಡ್ರ ಮಕ್ಳು ಸಾಕಿ ಒಳ್ಳೆ ಮಕ್ಳಿಗೆ ಎಜುಕೇಶನ್ ಕೊಡಿಸಿ ಅದೊಂದು ಮಕ್ಳಿಗೆ ಒಂದು ಆ ಸ್ಥಾನ ಅನ್ನೋದು ಇದೆಯಲ್ಲ, ಆ ಸ್ಟೇಟಸ್ ಅದನ್ನ ಕೊಡ್ಸೋದ್ರಲ್ಲಿ ಇದೆಯಲ್ಲ, ಅದ್ರ ಮುಂದೆ ಯಾವ್ದು ಇಲ್ಲ ಗೈಸ್. ಏನಂತೀರ ನೀವು ಕಮೆಂಟ್ ಮಾಡಿ. ನಿಜಾನ ಸುಳ್ಳ ನಾನು ಹೇಳ್ತಿರೋದು ಅಂತ. ಕುಡಿದು ತಿಂದು ಮಾಡಿದ್ರೆ ಬರಲ್ಲ. ಒಳ್ಳೆ ಏದ್ವಿ ಅಂದ್ರೆ, ಕೆಲಸ ಮಾಡಿದ್ವಿ ಅಂದ್ರೆ ಒಂದು ಒಳ್ಳೆ ಮನೆ ಕಟ್ಟಬೇಕು. ಓಡಾಡಕ್ ಒಂದ್ ಒಳ್ಳೆ ಕಾರ್ ಇರ್ಬೇಕು. ಸುತ್ತಕ್ಕೊಂದ್ ಒಳ್ಳೆ ಬೈಕ್ ಇರ್ಬೇಕು. ಇಬ್ರು ಮಕ್ಳಿರ್ಬೇಕು. ಆರ್ತಿಗೊಂದ್ ಕೀರ್ತಿಗೊಂದ್ ಇರ್ಬೇಕು. ಅದ್ರಲ್ಲಿ ಈಗ ನನಗೆ ಫೈನಲಿ ಒಂದ್ ಗಾಡಿ ಮೇಲೆ ಫುಲ್ ಕ್ರಶ್ ಆಗಿದೆ. ರಿವೀಲ್ ಮಾಡಲ್ಲ ಇವಾಗ. ನನ್ ಬರ್ಡೇ ತಗೋಣ ಅನ್ಕೊಂಡ್ ಸಿಕ್ಕಾಪಟ್ಟೆ ಆಸೆಯಲ್ಲಿದ್ದೆ, ಆಗ್ಲಿಲ್ಲ. ಪರವಾಗಿಲ್ಲ, ತಗೊಳ್ತೀನಿ, ಟೈಮ್ ಇದೆ. ಅದನ್ನ ಫೈನಲಿ ನಮ್ಮ ಬಾಸ್ ಕರ್ಕೊಂಡ್ ಬಂದೆ. ನಮ್ಮ ಬಾಸ್ ಇಲ್ಲಿದ್ದಾರೆ ನೋಡಿ, ಇವರೇ ನಮ್ಮ ಬಾಸ್. ಸಿಟ್ಟು ಬಂದಿದ್ ಬಾಸಿಗೆ. ಆಯ್ ಮಾಡೋ ಮಗನೆ, ಬಿಟ್ಟೋಗಿದ್ಕೆ ಸಾರಿ ಮಗನೆ. ಬಿಟ್ಟು ಕಿತಾಪತಿ ಹ್ಯಾಪಿ ಬರ್ಡೇ ಮಾಡೋ ಮಗನೆ. ಥ್ಯಾಂಕ್ ಯು. ಖುಷಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡಿದ್ವಿ. ಸಿಂಪಲ್ ಆಗಿ ನೈಟ್ 12 ಒಂದು ಸಿಂಪಲ್ ಚಿಕ್ಕದಾಗ ಒಂದು ಕೇಕ್ ಅನ್ನು ಕಟ್ ಮಾಡಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟೇಕ್ ಕೇರ್, ಬೈ ಬೈ ಗೈಸ್.